ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬದಲಾವಣೆ ಅನಿವಾರ್ಯ. ಆ ಬದಲಾವಣೆ ಆದಿ ತರಬೇಕಾದ್ರೆ ಯಾರು ಒಂದು ಸಣ್ಣ ಬೆಂಕಿ ಇಡಲೇಬೇಕಲ್ಲ. ಅದಕ್ಕೆ ಎಲ್ಲರೂ ಆಸೆ ಆಮಿಷಗಳಿಗೆ ಒಳಪಟ್ಟು ಮತ ಚಲಾವಣೆ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ಒಂದು ವರ್ಗ ಇದೆ, ಅದು ಡಿಸಿಸಿವ್ ವರ್ಗ. ಅವ್ರಿಗೆ ನೀವು ಉಡುಗೊರೆ ಕೊಡಬೇಕು, ಇಲ್ಲ ಬೇರೆ ರೀತಿಯಾದ ಆಸೆಗಳನ್ನ ಕೊಡಬೇಕು. ಈ ಚುನಾವಣಾ ವ್ಯಾಪ್ತಿ ನನಗೆ ಹೊಸತೇನಲ್ಲ. ವಿಧಾನ ಪರಿಷತ್ಗೆ 2024 ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಚುನಾವಣೆ ಅಂತಂದರೆ ಇವತ್ತಿನ ದಿನ ಅಸಹ್ಯ ಹುಟ್ಟಿಸೋವಂಥ ಜಾಗದಲ್ಲಿ ಇವತ್ತು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಸರಳ ಸಜ್ಜನಿಕೆಯ ಮತ್ತು ಭ್ರಷ್ಟಾಚಾರದ ವಿರೋಧಿಯಾಗಿ ಮತ್ತು ಸ್ಪೆಷಲ್ ಆಗಿ ಹೇಳಬೇಕು ಅಂತಂದರೆ ಪದವೀಧರ ಕ್ಷೇತ್ರದ ಮೊದಲದಾಗಿ ಈ ವರ್ಷ ಮತದಾನ ಮಾಡ್ತಾ ಇರ್ತಕ್ಕಂಥ ಅಂಥ ಮತದಾರರಿಗೆ ಒಬ್ಬ ಜೇನುತುಪ್ಪವಾಗಿ ಸಿಕ್ಕಿರ್ತಕ್ಕಂಥವ್ರು ಶ್ರೀ ನೀಲಕಂಠ ಆರ್ ಗೌಡ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರಿದ್ದಾರೆ. ಅವರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದೆ ಸರ್ ತಯಾರಿ ಎಲ್ಲ? ಮಾಡ್ತಾ ಇದ್ದೀವಿ. ಕೇವಲ ಇನ್ನು 4-5 ದಿವಸ ಮಾತ್ರ ಚುನಾವಣೆ ಉಳ್ಕೊಂಡಿದೆ. ಚುನಾವಣೆ ಅಂದ್ರೇ ಅಸಹ್ಯ ಹುಟ್ಟಿಸುವಂಥ ಈಗಿನ ಕಾಲದಲ್ಲಿ ನೀವೊಂದು ವಿಶೇಷ ಗ್ಯಾರಂಟಿಗಳನ್ನು ಇಟ್ಕೊಂಡು ಜನಗಳ ಮುಂದೆ, ಅದರಲ್ಲೂ ಎಸ್ಪೆಷಲಾಗಿ ಪದವೀಧರರು ಅಂದರೂ ಅತಿ ಬುದ್ಧಿವಂತರು, ನಾರ್ಮಲ್ ಮತದಾರರಲ್ಲ, ಅಂಥವ್ರ ಮುಂದೆ ಹೋಗ್ತಾ ಇದ್ದೀರಾ. ನಿಮ್ಮ ಗ್ಯಾರಂಟಿಗಳು ಹೇಗೆ ವರ್ಕೌಟ್ ಆಗುತ್ತೆ? ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಬದಲಾವಣೆ ಅನಿವಾರ್ಯ. ಖಂಡಿತ. ಸೊ ಈಗ ನಡೀತಿರೋ ವ್ಯವಸ್ಥೆ ಪರ್ಮನೆಂಟ್ ಆಗಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಖಂಡಿತ. ಆ ಬದಲಾವಣೆ ಆದಿ ತರಬೇಕಾದ್ರೆ ಯಾರು ಒಂದು ಸಣ್ಣ ಬೆಂಕಿ ಇಡಲೇಬೇಕಲ್ಲ. ಅದಕ್ಕೆ ಸಣ್ಣ ಒಂದು ಕಿಚ್ಚು ಹಚ್ಚಿದ್ರೆ ತಾನೇ ಕಾಡ್ಗಿಚ್ಚಾಗೋದು. ಆ ಪ್ರಯತ್ನಕ್ಕೆ ಪೂರಕವಾಗಿ ನಾನು ಮೊದಲಿಂದಲೂ ನನ್ನ ಬಾಲ್ಯದಿಂದಲೂ ನಾನು ನಡ್ಕೊಂಡ್ಬಂದಿದ್ದೀನಿ. ಆ ಒಂದು ಹಾದಿಯಲ್ಲೇ ನಾನು ನಡ್ಕೊಂಡು ಬರ್ತಾಯಿದ್ದೀನಿ. ಮುಂದೆನೂ ಅದೇ ಹಾದಿಯಲ್ಲಿ ಸಾಗಬೇಕು ಅಂತ ಅದನ್ನೇ ನನ್ನ ಗ್ಯಾರಂಟಿಗಳನ್ನಾಗಿ ಮಾಡಿಕೊಂಡು ಈಗ ಜನಸಾಮಾನ್ಯ ಏನು ಪದವೀಧರರ ಮುಂದೆ ನಾನು ಈ ಎಲೆಕ್ಷನಲ್ಲಿ ಹೋಗ್ತಾ ಇದ್ದೀನಿ. ಸರ್, ಈಗಾಗಲೇ ನೀವು ಸುಮಾರು ಚುನಾವಣೆಗಳನ್ನು ಮಾಡಿದ್ದೀರ. ಒಕ್ಕಲಿಗರ ಸಂಘದ ಚುನಾವಣೆ ಇರ್ಬೋದು, ಹಲವಾರು ಚುನಾವಣೆಗಳನ್ನ ನೋಡಿದ್ದೀರ. ಆದರೆ ಎಲ್ಲೂ ಸಹ ನಿಮ್ಮ ಈ ಸರಳತೆಯನ್ನಾಗಲಿ ಅಥವಾ ನಿಮ್ಮ ಅವತ್ತಿಂದ ಏನು ಒಂದು ಉದ್ದೇಶ ಇಟ್ಕೊಂಡಿದ್ರೆ ಇವತ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಬಟ್ ಇವತ್ತು ಎಲ್ಲ ಜನಗಳಿಗೆ, ಮತದಾರರಿಗೆ ಒಂದು ಬದಲಾವಣೆ ಬೇಕು, ಒಳ್ಳೆ ವ್ಯಕ್ತಿತ್ವದ ನಾಯಕ ಬೇಕು ಅಂತ ಎಲ್ಲ ಮನಸ್ಸಲ್ಲಿ ಅಂದ್ಕೊತಾರೆ. ಬಟ್ ಆದರೆ ಒಂದು ದಿನ 2 ದಿನ ಇರೋ ಚುನಾವಣೆ ಇರೋ ಸಮಯದಲ್ಲಿ ಅವರ ಮೈಂಡ್ ಸೆಟ್ಟನ್ನು ಅಥವಾ ಯಾರೋ ನಾಯಕರು ಬದಲಾವಣೆ ಮಾಡ್ತಾರೆ ಅಥವಾ ಲೋಕಲ್ ಲೀಡರ್ಗಳು ಬದಲಾವಣೆ ಮಾಡ್ತಾರೆ, ಇದು ಮಾಡ್ತಾರೆ. ಬಟ್ ಆದರೆ ಎಸ್ಪೆಷಲ್ಲಾಗಿ ಒಂದು ಪದವೀಧರ ಕ್ಷೇತ್ರದಲ್ಲಿ ಮೊದಲಿಗೆ ಮತದಾನ ಹಾಕಂತಕ್ಕಂಥ ವಿಶೇಷ ಒಂದು ಕಾಳಜಿ ಇಟ್ಕೊಂಡಿರ್ತಾರೆ. ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ, ಫಸ್ಟ್ ಟೈಮ್ ಡಿಗ್ರಿ ಮುಗಿಸಿರ್ತಾರೆ, ಅವರು ಚುನಾವಣೆಗೆ ಒಂದು ಖುಷಿ ಇರುತ್ತೆ. ಬಟ್ ಅಂಥ ಮತದಾರರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ? ನಾನೆಲ್ಲ ಪದವೀಧರ ಮತದಾರರಲ್ಲಿ ನನ್ನ ಮನವಿ ಇಷ್ಟೇ, ಎಲ್ಲರೂ ಆಸೆ ಆಮಿಷಗಳಿಗೆ ಒಳಪಟ್ಟು ಮತ ಚಲಾವಣೆ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಇಲ್ಲ. ಒಂದು ವರ್ಗ ಇದೆ, ಅದು ಡಿಸಿಸಿವ್ ವರ್ಗ. ಆ ವರ್ಗದ ತೀರ್ಮಾನದ ಮೇಲೆ ಚುನಾವಣೆ ಫಲಿತಾಂಶಗಳು ನಿಂತ್ಕೊಳ್ಳೋದು. ಈಗ ನಾನು ಮೊದಲಿನಿಂದ ಮಾಡಿದಂಥ ಎಲೆಕ್ಷನ್ನಲ್ಲಿ ನಾನು ಯಾವುದೇ ಆಸೆ ಆಮಿಷಗಳನ್ನ ಒಡೆದೆ. ನಾನು 34,000 ಜನ ಮತದಾರರು. ನಾನು ಅಷ್ಟು ಇಂಟೆನ್ಸಿವ್ ಆಗಿ ನಾನು ಎಲೆಕ್ಷನ್ ಕ್ಯಾಂಪೇನ್ ಕೂಡ ಮಾಡಿರಲಿಲ್ಲ, ನಾನಾ ತಾಂತ್ರಿಕ ಕಾರಣಗಳಿದ್ದಾವೆ. ಅಂಥ ಸಂದರ್ಭದಲ್ಲೂ ನನಗೆ 34,000 ಜನ ಮತದಾರರು ಮತ ಕೊಟ್ಟರು. ನಾನು ಯಾವುದೇ ರೀತಿಯಾದ ಈವನ್ ಕಾಫಿನೂ ಕೂಡ ಕೊಡಿಸಿರಲಿಲ್ಲ ಅವ್ರಿಗೆ. ಇವತ್ತಿನ ದಿನಗಳಲ್ಲಿ 34,000 ಜನ ಮತ ಹಾಕ್ತಾರೆ ಅಂದರೆ ಎಷ್ಟು ಖರ್ಚು ಮಾಡಬೇಕು ನೀವು? ಒಬ್ಬ ವೃತ್ತಿ ರಾಜಕಾರಣಿ ಆದರೆ 34,000 ತೊಗೋಬೇಕು ಅಂತಂದರೆ ಎಷ್ಟು ಖರ್ಚು ಮಾಡಬೇಕು? ಆ ನಿಟ್ಟಿನಲ್ಲಿ ಆ 34,000 ನನಗೆ ಸಾಲಿಲ್ಲ. ನನಗೆ ಬೇಕಾಗಿದ್ದು ಇನ್ನೊಂದು ಅಡಿಷನಲ್ 4,000. ಆ 4,000 ಡಿಸಿಸಿವ್ ಮತದಾರರು. ಅವ್ರಿಗೆ ನೀವು ಉಡುಗೊರೆ ಕೊಡಬೇಕು, ಇಲ್ಲ ಬೇರೆ ರೀತಿಯಾದ ಆಸೆಗಳನ್ನ ಒಡ್ಡಬೇಕು. ಸೊ ಆದ್ದರಿಂದ ನನ್ನ ಪ್ರಕಾರ ಆ ಡಿಸಿಸಿವ್ ಮತದಾರರು ಏನಿದ್ದಾರೆ ಅವರು ಈ ಆಸೆ ಆಕಾಂಕ್ಷೆಗಳು ಒಳಪಟ್ಟು ಮತ ಚಲಾವಣೆ ಮಾಡ್ತಾರೆ. ಅದರಿಂದ ಫಲಿತಾಂಶಗಳು ಇನ್ನೂ ನಾವು ಬಯಸಿದಂಥ ಫಲಿತಾಂಶಗಳು ಬರೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸರ್, ಇದು ಒಂದು ಪದವೀಧರ ಕ್ಷೇತ್ರ, ದೊಡ್ಡ ಕ್ಷೇತ್ರ, 3 ಜಿಲ್ಲೆಗಳನ್ನು ಒಳಗೊಂಡ ಕ್ಷೇತ್ರ. ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ರಾಮನಗರ ಇರ್ಬೋದು, 36 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡ ಕ್ಷೇತ್ರ. ಬಟ್ ಎಲ್ಲ ಕಡೆ ಯಾವುದೇ ಒಂದು ಪಕ್ಷದ ಬೆಂಬಲ ಇಲ್ಲದೆ ಒಬ್ಬ ಸರಳ ಸಜ್ಜನಿಕೆಯಾಗಿ ಮತ್ತು ಮತದಾರರ ಮೇಲೆ ಒಂದು ಪದವೀಧರರ ಮೇಲೆ ಒಂದು ಹೋಪ್ಸ್ ಇಟ್ಕೊಂಡು ಯಾವ ರೀತಿ ರೀಚ್ ಆಗ್ತಾ ಇದ್ದೀರಾ? ಈ ಚುನಾವಣಾ ವ್ಯಾಪ್ತಿ ನನಗೆ ಹೊಸತೇನಲ್ಲ. ಹಿಂದೆ ಕೂಡ ನಾವು 3 ಎಲೆಕ್ಷನ್ನ ನಾನು ಫೇಸ್ ಮಾಡಿದ್ದೇನೆ. ಇದೇ ಸೇಮ್ ವ್ಯಾಪ್ತಿನಲ್ಲೇ ಫೇಸ್ ಮಾಡಿರ್ತಕ್ಕಂಥ ಎಲೆಕ್ಷನ್ಗಳು. ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆ ಹಾಗೂ ಬೆಂಗಳೂರು ನಗರ, ಈ 3 ವ್ಯಾಪ್ತಿನೂ. ಸೊ ಹಾಗಾಗಿ ಈ 3 ಚುನಾವಣೆಯಲ್ಲಿ ನಾನು ಬಹುತೇಕ ಇರ್ತಕ್ಕಂಥ ಮತದಾರರನ್ನು ನಾನು ಭೇಟಿ ಮಾಡಿದ್ದೀನಿ. ಬಹುತೇಕ ಈಗ ಏನು
ಈ ಮತದಾರರ ಚುನಾವಣೆಯಲ್ಲಿ 1,21,000 ಮತದಾರರಿದ್ದಾರಲ್ಲ, ಅದರಲ್ಲಿ ಬಹುತೇಕ ನನ್ನ ಪ್ರಕಾರ 30-40% ಈ ನಾನು ಹಿಂದೆ ಎದುರಿಸಿದ್ದೀನಿ ಆ ಚುನಾವಣೆಯಲ್ಲಿ ಬಹುತೇಕ ಮತದಾರರಿದ್ದಾರೆ. ಸೊ ಹಾಗಾಗಿ 40% ಮತದಾರರು ನನಗೆ ಪರಿಚಿತರೇ ಇದ್ದಾರೆ. ಸರ್, ಎಲ್ಲರಿಗೂ ಒಂದು ಗೊಂದಲ ಇದೆ. ನೀಲಕಂಠಗೌಡರಿಗೆ ಅಷ್ಟೆಲ್ಲ ಬ್ಯಾಕ್ ಸಪೋರ್ಟ್ ಇದೆ, ಅಷ್ಟು ರಾಜಕೀಯ ಶಕ್ತಿ ಇದೆ, ಆದ್ರೂ ಯಾಕೆ ಒಂದು ಪಕ್ಷದಲ್ಲಿ ಸ್ಪರ್ಧೆ ಮಾಡದೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗೊಂದಲ ಇದೆ. ನೀವು ಅದಕ್ಕೆ ಏನು ಸ್ಪಷ್ಟೀಕರಣ ಕೊಡ್ತೀರಾ? ನನಗೆ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಳ್ಕೊಬಾರ್ದು ನನ್ನ ಉದ್ದೇಶ. ಜೊತೆಗೆ ಈಗ ನಾನು ಪಕ್ಷ ರಾಜಕಾರಣದಲ್ಲಿದ್ದರೆ ಬಹುಶಃ ಪಕ್ಷ ರಾಜಕಾರಣದಲ್ಲಿ ಆಕಾಂಕ್ಷೆಗಳು ಜಾಸ್ತಿ ಇರ್ತವೆ. ನಾಳೆ ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ನೆಕ್ಸ್ಟ್ ಲೋಕಸಭಾ ಸದಸ್ಯನಾಗಬೇಕು. ನನಗೆ ಆ ಥರ ಆಕಾಂಕ್ಷೆಗಳಿಲ್ಲ. ನನ್ನ ಆಕಾಂಕ್ಷೆ ಇಷ್ಟೇ, ಏನು ಜನಪರವಾದ ನನ್ನ ಕಾಳಜಿ ಇದೆ ಅದನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಅಧಿಕೃತವಾದ ವೇದಿಕೆ ಬೇಕು. ಅದರಿಂದ ಲಕ್ಷಾಂತರ ಜನಕ್ಕೆ ಅದರಿಂದ ಉಪಯೋಗ ಆಗಬೇಕು. ಒಂದು ಸಂವಿಧಾನಾತ್ಮಕವಾದ ಒಂದು ಹುದ್ದೆ ನಮಗಿದ್ದರೆ ನಾವಲ್ಲಿ ಮಾತಾಡ್ತಕ್ಕಂಥದ್ದು ಡಿಬೇಟೇಬಲ್ ಇಶ್ಯೂ ಆಗುತ್ತೆ. ಇಲ್ಲೆಲ್ಲೋ 4 ಗೋಡೆ ಮಧ್ಯೆ ನಾನು ಮಾತಾಡಿದ್ರೆ ಅದು ಅಲ್ಲಿಗೆ ಸೀಮಿತ ಆಗುತ್ತೆ. ಅದಕ್ಕೆ ಒಂದೊಂದು ಪಕ್ಷನೂ ಒಂದೊಂದು ಸಿದ್ಧಾಂತ ಇಟ್ಕೊಂಡಿರ್ತೀವಿ, ಆ ಸಿದ್ಧಾಂತದ ಚೌಕಟ್ಟಿನಲ್ಲೇ ಮಾತಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ಅದು ನಮ್ಗೆ ಅನ್ಯಾಯ ಅಂತ ಕಾಣಿಸ್ತಾ ಇರುತ್ತೆ. ಆದರೆ ಪಕ್ಷದ ಸಿದ್ಧಾಂತ ಅನ್ನೋದಕ್ಕಿಂತ ಅವ್ರ ಶಿಸ್ತು, ಅದನ್ನು ಪಕ್ಷದ ವೇದಿಕೆಯಲ್ಲೇ ಮಾತಾಡ್ಕೊಬೋದಿತ್ತು. ಇವ್ರು ಯಾಕೆ ಹೊರಗಡೆ ಹೋದರು? ಪಕ್ಷದ ವೇದಿಕೆಯಲ್ಲೇ ನೀವು ಮಾತಾಡಿಕೊಂಡ್ರೆ ಆ 4 ಗೋಡೆ ಮಧ್ಯೆ ನಿಂತ್ಕೊತದೆ, ಸಾರ್ವಜನಿಕರಿಗೆ ತಲುಪೋದೇ ಇಲ್ಲ ನಾವು ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳು. ಸೊ ಆ ನಿಟ್ಟಿನಲ್ಲಿ ನಾನು ಸ್ವತಂತ್ರವಾಗಿ ಹೋದರೆ ಒಳ್ಳೆಯದು ಅಂತೇಳಿ ಸ್ವತಂತ್ರವಾಗಿ. ತಮಗೆ ಬೇಸಾಯ ಅಂದರೆ ತುಂಬ ಇಷ್ಟ, ರೈತರು ಅಂತ ಅಂದರೆ ತುಂಬಾ ಇಷ್ಟಪಡ್ತಕ್ಕಂಥ ವ್ಯಕ್ತಿ. ಇವತ್ತು ಎಷ್ಟೋ ಜನ ರೈತರ ಮಕ್ಕಳು ಪದವಿಯನ್ನು ಪಡೆದರೂ ಸಹ ಎಲ್ಲೋ ಒಂದು ಕಡೆ ನಿರುದ್ಯೋಗಿಗಳಾಗಿ ಉಳ್ಕೊಂಡಿದ್ದಾರೆ. ಅಂಥವ್ರಿಗೆ ನಿಮ್ಮಂಥ ಸರಳ ಸಜ್ಜನಿಕೆ ವ್ಯಕ್ತಿಗಳು ಮತ್ತು ವಿಧಾನ ಪರಿಷತ್ನಲ್ಲಿ ಅಥವಾ ವಿಧಾನಸಭೆ ಯಾವ ರೀತಿ ಚರ್ಚೆಗಳನ್ನು ಮಾಡಬೇಕು ಅಂತ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ, ಏನೋ ಒಂದು ಬದಲಾವಣೆ ತರಬೇಕು ಅಂತ ಇಟ್ಕೊಂಡಿರ್ತೀರ. ಯಾವ ರೀತಿ ಬದಲಾವಣೆ ತರಬೇಕು ಅಂತ ಹೊರಟಿದ್ದೀರಾ? ಪದವೀಧರರು ಬೆಂಗಳೂರಿನಂಥ ದೊಡ್ಡ ನಗರಗಳಲ್ಲಿ ಬಂದು ಉದ್ಯೋಗ ಮಾಡಿದ್ರೇ ಅವ್ರು ಉದ್ಯೋಗಿಗಳು ಅನಿಸ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ನಮ್ಮ ಹಳ್ಳಿನಲ್ಲೇ ವ್ಯವಸಾಯವನ್ನು ಮಾಡಿಕೊಂಡು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿಕೊಂಡು 100 ಜನಕ್ಕೆ ಅಲ್ಲೇ ನಾವು ಉದ್ಯೋಗ ಕೊಡ್ತಕ್ಕಂಥ ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರಗಳು ಯಾವುದು ಚಿಂತನೆ ಮಾಡ್ತಾರೆ. ಎಲ್ಲ ಇವತ್ತೇನಾಗ್ತಾ ಇದೆ, ಪ್ರತಿಯೊಂದು ಯಾವುದಾದ್ರು ನಗರಕ್ಕೆ ಹೋಗಿ, ಯಾವುದಾದ್ರು ನಗರ ಪಕ್ಕ ಆಗಲೇ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟು, ಇಂಡಸ್ಟ್ರಿಯಲ್ ಏರಿಯಾ, ನಮ್ಮ ಉಳಿತಕ್ಕಂಥ ಭೂಮಿ ಇವತ್ತು ಸಂಪೂರ್ಣವಾಗಿ ಸರ್ಕಾರಗಳು ಕಿತ್ಕೊತಾ ಇದ್ದಾವೆ. ಅದೇ ಭೂಮಿನಲ್ಲಿ ನಾವು ಏನು ವ್ಯವಸಾಯ ಉತ್ಪನ್ನಗಳನ್ನು ಮಾಡಿ ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ರೀತಿ, ಅದನ್ನು ಮಾರ್ಕೆಟ್ನಲ್ಲಿ ಮಾರೋದು ಯಾವ ರೀತಿ ಅನ್ನೋ ಒಂದು ತಿಳುವಳಿಕೆನ ನಮ್ಮ ನಿರುದ್ಯೋಗಿ ಪದವೀಧರ ಅನ್ನೋದಕ್ಕಿಲ್ಲ, ಪದವೀಧರಿಗೆ ನಾವು ಬಿಗಿನಿಂಗಿಂದಲೇ ಟ್ರೈನ್ ಅಪ್ ಮಾಡಿದ್ರೆ ಬಹುಶಃ ನಿರುದ್ಯೋಗ ಅನ್ನೋ ಸಮಸ್ಯೆನೇ ಉದ್ಭವಿಸಿದಿಲ್ಲ. ಸರ್, ಇವಾಗ ಶಿಕ್ಷಕರ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂಥ ಚುನಾವಣೆಯಲ್ಲಿ ಜಗಜ್ಜಾಗಿರ ಆಯಿತು. ಭ್ರಷ್ಟಾಚಾರ, ಇನ್ನೊಂದು ಮತ್ತೊಂದು, ಹುಡುಗರುಗಳೇ ಒಂದು ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಶಿಕ್ಷಕರೇ ಹಿಂಗೆ ಆದ್ರ ಅನ್ನೋದು ಒಂದಿತ್ತು. ಆದರೆ ಇಂಥ ಚುನಾವಣೆಗಳಲ್ಲಿ ತುಂಬ ಪ್ರಾಬಲ್ಯ ಇರ್ತಕ್ಕಂಥದ್ದು ಶಿಕ್ಷಕರು, ಇನ್ನೊಂದು ಮತ್ತೊಂದು. ಅಂಥ ಶಿಕ್ಷಕರಿಗೆ ನೀವು ಯಾವ ರೀತಿ ಕಿವಿ ಮಾತನ್ನು ಹೇಳ್ತೀರಾ? ನಾನು ಅವ್ರಿಗೆ ಕೇಳೋದು ಇಷ್ಟೇ. ಈಗ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಒಂದು ಕಡೆ ಹೇಳ್ತಾರೆ, ವಿದ್ಯಾವಂತರು ಈ ದೇಶದ ಆಧಾರ ಸ್ತಂಭ ಅಂತೇಳಿ. ಏನಕ್ಕೆ ಹೇಳ್ತಾರೆ ವಿದ್ಯಾವಂತರು ದೇಶದ ಆಧಾರ ಸ್ತಂಭ ಅಂದರೆ? ಲೌಕಿಕವಾದ ಜ್ಞಾನ ಇರ್ತದೆ, ಪ್ರಾಪಂಚಿಕವಾದ ಒಂದು ಜ್ಞಾನ ಇರುತ್ತೆ. ಆ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸಿ ಅವರ ಬದುಕನ್ನು ಹಸನುಗೊಳಿಸ್ತಕ್ಕಂಥ ಅವರು ರಾಯಭಾರಿಗಳು ಅನ್ನೋ ದೃಷ್ಟಿನಲ್ಲಿ ಯಾವತ್ತೂ ಸರ್ವೇಪಲ್ಲಿ ರಾಧಾಕೃಷ್ಣನ್ರವರು ಹೇಳಿದ್ದು. ಸೊ ನಾವು ಈಗ ತಂದೆ ತಾಯಿಗಳಾಗಿ ನಾವು ಮಕ್ಕಳಿಗೆ ಎಲ್ಲ ಕಳ್ಸೋಕ್ಕಾಗೋದಿಲ್ಲ, ಪಾಠ ಕಲ್ಸೋಕ್ಕಾಗೋದಿಲ್ಲ, ಅವ್ರಿಗೆ ವಿದ್ಯೆ ಹೇಳ್ಕೊಡೋಕ್ಕಾಗೋದಿಲ್ಲ, ಅವ್ರಿಗೆ ಸಮಾಜದಲ್ಲಿ ನಡೀತಕ್ಕಂಥ ಆಗುವೋಗುಗಳನ್ನ ಹೇಳೋದಕ್ಕೆ ಆಗೋದು. ಅತಿ ಬುದ್ಧಿವಂತರಾಗಿರ್ತಾರೆ ಶಿಕ್ಷಕರು ಅಂದರೆ ಅವರು ವಿದ್ಯೆಯನ್ನು ಹೇಳ್ಕೊಳ್ತಕ್ಕ ಗುರುಗಳು. ಈ ಗುರುಗಳು ಈಗ ನಾವು ಆ ಒಂದು ಭರವಸೆ ಮೇಲೆ ನಮ್ಮ ಮಕ್ಕಳುಗಳನ್ನ ಅವ್ರ ಹತ್ರ ಬಿಡ್ತೀವಿ. ನನ್ನ ಮಗನಿಗೆ ಇವ್ರ ಹತ್ರ ಕಳಿಸಿದ್ರೆ ಒಂದು ಒಳ್ಳೆಯ ಶಿಕ್ಷಣ ಸಿಗುತ್ತೆ, ಅವನು ಒಳ್ಳೆಯ ಸಂಸ್ಕಾರವಂತನಾಗ್ತಾನೆ, ಸುಸಂಸ್ಕೃತನಾಗ್ತಾನೆ ಅನ್ನೋ ಭರವಸೆ ಮೇಲೆ ಕಳಿಸ್ತೀವಿ. ಎಲ್ಲೋ ಆ ನಂಬಿಕೆ ಶಿಕ್ಷಕರೇ ದಾರಿ ತಪ್ಪಿದಾಗ ಈಗ ಏನಂತಂದ್ರೆ ಮಕ್ಕಳುಗಳನ್ನ ಆ ಒಂದು ಹಂತದಲ್ಲಿ ದೇಶದ ಅಡಿಪಾಯ ಅಂತ ಹೇಳ್ಬೋದು ನಾವು ಅವ್ರನ್ನ. ಆ ಹಂತದಲ್ಲಿ ಅಡಿಪಾಯನೇ ಸರಿ ಇಲ್ಲ ಅಂದರೆ ಬಿಲ್ಡಿಂಗ್ ಸ್ಟ್ರೇಟಾಗಿ ಹೆಂಗೆ ನಿಂತ್ಕೊಳ್ಳುತ್ತೆ, ಬಿಲ್ಡಿಂಗ್ ಸುಭದ್ರವಾಗಿ ನಿಂತ್ಕೊಳ್ಳೋಕೆ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ತಂದೆ ತಾಯಿಗಳ ಪಾತ್ರಕ್ಕಿಂತ ಜಾಸ್ತಿ ಇತ್ತು. ಪ್ರತಿಯೊಬ್ಬ ಸಾಧಕನಿಂದೇನೂ ನೀವು ಸಾಧಕ ಅಲ್ಲ, ಪ್ರತಿಯೊಬ್ಬ ವಿದ್ಯಾವಂತನಿಂದ ಗುರುಗಳು ಇದ್ದೇ ಇದ್ದಾರೆ. ಆ ಗುರುಗಳು ವಿದ್ಯೆ ಏನಕ್ಕೆ ಕೇಳ್ಕೊಡ್ತಾರೆ ಅಂತೇಳಿ ಹೇಳಿದ್ರೆ ಮುಂದಿನ ಜನ್ರೇಷನ್ಗೆ ಇವನು ಒಂದು ದಾರಿದೀಪ ಆಗಲಿ ಅಂತೇಳಿ. ಎಲ್ಲೋ ನಾವೇ ದಾರಿ ತಪ್ಪಿದ್ರೆ ಮುಂದಿನ ಜನ್ರೇಷನ್ ಏನಾಗುತ್ತೆ? ಖಂಡಿತ. ಆ ನಿಟ್ಟಿನಲ್ಲಿ ನಾನು ಎಲ್ಲ ವಿದ್ಯಾವಂತರು ಶಿಕ್ಷಕರಲ್ಲಿ ನಾನು ಕೇಳೋದಿಷ್ಟೇ, ದಯಮಾಡಿ ನಾವು ಈ ಸಮಾಜನ ಕಟ್ತಕ್ಕಂಥ ಗುರುತರವಾದ ಜವಾಬ್ದಾರಿ ಇರ್ತಕ್ಕಂಥವ್ರು ಎಲ್ಲೂ ನಾವು ಮೈ ಮುರಿಯೋದು ಬೇಡ. ಕ್ಷಣಿಕ ಸುಖಕ್ಕಾಗಿ ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳೋದು ಬೇಡ. ನಮ್ಮ ವ್ಯಕ್ತಿತ್ವನ ವಿಕಸನಗೊಳಿಸಿದ್ರೆ ಬಹುಶಃ
ಮುಂದಿನ ಪೀಳಿಗೆ ನಮ್ಮನ್ನು ಯಾವಾಗಲೂ ಸ್ಮರಿಸುತ್ತೆ. ಇಲ್ಲಾಂದರೆ ನಾವು ಶಾಪಗ್ರಸ್ತರಾಗ್ತೀವಿ. ಆ ನಿಟ್ಟಿನಲ್ಲಿ ದಯಮಾಡಿ ಆ ಕ್ಷಣಿಕ ಸುಖಕ್ಕಾಗಿ ನಾವು ಯಾರೂ ಮೋಸ ಹೋಗೋದು ಬೇಡ. ನೀವು ಹಲವಾರು ಶಿಕ್ಷಕರ ಹೋರಾಟಗಳಿರ್ಬೋದು, ಇನ್ನೊಂದಿರ್ಬೋದು, ಹಲವಾರು ಶಿಕ್ಷಕರ ಜೊತೆ ಒಡನಾಡಿ ಇಟ್ಕೊಂಡೇ ಇರ್ತೀರ. ಹಲವಾರು ಕಾಲೇಜುಗಳ ಪ್ರಾಂಶುಪಾಲರಿರ್ಬೋದು, ನಿಮ್ಗೆ ಎಲ್ಲೇ ಹೋದ್ರು ಶ್ರೀಕಂಠ ಗೌಡ್ರು ಅಂತಂದರೆ ಎಲ್ಲರಿಗೂ ಚಿರಪರಿಚಿತರು, ಸರಳ ಸಜ್ಜನಿಕೆ ವ್ಯಕ್ತಿ, ಮತ್ತು ಯಾವುದೇ ಒಂದು ಇದಿಲ್ಲ. ಹಾಗೆ ನೀವು ಮುಂದೆ ಬರ್ತಕ್ಕಂಥ ಅಥವಾ ನೀವು ವಿಧಾನ ಪರಿಷತ್ಗೆ ಹೋದ ಮೇಲೆ ಓಕೆ ಶಿಕ್ಷಕರ ಜೊತೆ ಮತ್ತು ನಿಮ್ಮ ಅವರು ಹೋರಾಟಗಳು ಕೆಲವೊಂದು ಯಾವ್ದಾದ್ರು ಇಲ್ಲ ನನಗೆ ಇಂಟೆನ್ಷನ್ ಇದೆ, ಶಿಕ್ಷಕರು ಇದರಿಂದ ವಂಚಿತರಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಯಾವ್ದಾದ್ರು ಇದ್ದರೆ ಅದನ್ನು ಯಾವುದನ್ನು ನೀವು ಒಂದು ವೇದಿಕೆಯಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಅವ್ರು ಕಾನೂನಾತ್ಮಕವಾಗಿ ಅನ್ಯಾಯ ಆಗ್ತಾ ಇದ್ದಾರೆ, ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ನಾವು 24/7 ಅವ್ರಿಗೆ ಪರವಾಗಿ ನಿಂತ್ಕೊತೀನಿ. ನೀವು ನೋಡಿರ್ಬೋದು, ಅನೇಕ ಕಾರ್ಪೊರೇಷನ್ ಕಾಲೇಜುಗಳಲ್ಲಿ ಅರೆಕಾಲಿಕ ಶಿಕ್ಷಕರಿದ್ದಾರೆ. 16 ವರ್ಷಗಳಿಂದ ಅವರು ಕೇವಲ 10-15 ಸಾವಿರ ರೂಪಾಯಿ ಅಥವಾ ಮ್ಯಾಕ್ಸಿಮಮ್ 20 ಸಾವಿರ ರೂಪಾಯಿ ಸಂಬಳಕ್ಕೆ ದುಡಿತಾ ಇದ್ದಾರೆ. ಬೆಂಗಳೂರಂಥ ಈ ಮಹಾನಗರದಲ್ಲಿ 20 ಸಾವಿರ ರೂಪಾಯಿ ತೊಗೊಂಡವ್ರು ಏನು ಮಾಡ್ತಾರೆ? ಇದು ಎಲ್ಲರೂ ಒಂದೆರಡು ನಿಮಿಷ ನಾವು ಯೋಚನೆ ಮಾಡಿದ್ರೆ 20 ಸಾವಿರ ರೂಪಾಯಿ ಏನು ಸಾಧ್ಯ ಬೆಂಗಳೂರಿನಂತ? ಸೊ ಪಾಪ ಅವ್ರು ಏನು ಜೀವನ ಮಾಡ್ತವ್ರೆ ಅನ್ನೋದು ನಮಗೂ ಗೊತ್ತಿಲ್ಲ. ಆದರೂ ಅವರು ಇವತ್ತು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ಒಂದು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಅಂಥವನ್ನು ಅಡ್ರೆಸ್ ಮಾಡಬೇಕಾದ್ರೂ ನಮ್ಮ ಜವಾಬ್ದಾರಿ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಏನೆಲ್ಲ ಒಬ್ಬ ಶಾಸಕನಾಗಿ ಮಾಡೋದಕ್ಕೆ ಸಾಧ್ಯ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೀನಿ. ಸರ್, ಈಗ ಈ ಚುನಾವಣೆ ಅನೇಕರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಪಕ್ಷದಿಂದ ಸ್ಪರ್ಧೆ ಮಾಡೋರು ಇದ್ದಾರೆ, ನಿಮ್ಮ ಥರನೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇವಾಗ ಎಲ್ಲ ನೋಡಿದಾಗ, ವಾತಾವರಣ ನೋಡಿದಾಗ ಈ ಒಂದು ಶ್ರೀಕಂಠೇಗೌಡರು ಇರ್ಬೋದು ಮತ್ತು ಒಂದು ಇವಾಗ ನ್ಯಾಷನಲ್ ಪಾರ್ಟಿಗಳಿರ್ಬೋದು, ಈ ಪಕ್ಷದ ಜೊತೆ 3 ಜನಗಳ ಒಂದು ಪೈಪೋಟಿ ನಡೀತಾ ಇದೆಯಾ? ಪೈಪೋಟಿ ಅಂತೆಲ್ಲ ಕಾಂಗ್ರೆಸ್ ಪಕ್ಷದವರು ಅವ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ, ಇನ್ನೊಂದು ಪಕ್ಷದವರು ಅವ್ರ ಪರವಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಪಕ್ಷದ ಬೆಂಬಲ ಇದೆ, ಕಾರ್ಯಕರ್ತರ ಬೆಂಬಲ ಇದೆ. ಬಟ್ ಆದರೆ ನನಗೆ ನನ್ನ ಹಿತೈಷಿಗಳ ಬೆಂಬಲ ಇದೆ. ನನಗೆ ನನಗೆ ಅದೇ ದೊಡ್ಡ ಶಕ್ತಿ. ಆ ಹಿತೈಷಿಗಳು ಅನ್ನೋದು ಇದೆಯಲ್ಲ, ಅದೇ ನನ್ನ ದೊಡ್ಡ ಪಕ್ಷ. 1,29,000 ಪದವೀಧರರು ಇದ್ದಾರೆ, 21,000 ಇದ್ದಾರೆ. ಈ ಒಂದು ಇಷ್ಟು ಜನ ಯಾವಾಗ ಪ್ರಾಶಸ್ತ್ಯ ಮತಗಳು ಕೌಂಟ್ ಆಗುತ್ತೆ ಮತ್ತು ಎರಡನೇ ಪ್ರಾಶಸ್ತ್ಯ ಮತಗಳು ಕೌಂಟ್ ಆಗುತ್ತೆ. ಓಕೆ, ಮತದಾನ ಮಾಡೋ ವಿಧಾನ ನೀವು ಯಾವ ರೀತಿ ನೀವು ಕರೆ ಕೊಡ್ತೀರಾ? ಯಾಕಂತಂದರೆ ಕೆಲವರಿಗೆ ಗೊಂದಲ ಆಗ್ಬೋದು, ಯಾವುದೇ ರೀತಿ ಮಾಹಿತಿ ಇಲ್ಲದೆ ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು. ಆದರೆ ಚುನಾವಣಾ ಆಯೋಗ ಅಂತ ಅಂದಾಗ ನಿಮ್ಮಂಥ ಅಭ್ಯರ್ಥಿಗಳಿಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಮ್ಮ ವಾಹಿನಿ ಮುಖಾಂತರ ನೀವು ಅವ್ರಿಗೆ ಯಾವ ರೀತಿ ಸಲ್ಲಿಸ್ತೀರಾ? ಪ್ರಾಶಸ್ತ್ಯ ಮತಗಳನ್ನ ನೀಡ್ಬೋದು. ಪ್ರತಿಯೊಂದು ಮತದಾರನು ಕೂಡ ಪ್ರಾಶಸ್ತ್ಯ ಮತಗಳನ್ನ ನೀಡ್ಬೋದು. ಮೊದಲನೇ ಪ್ರಾಶಸ್ತ್ಯ, ಎರಡನೇ ಪ್ರಾಶಸ್ತ್ಯ, ಮೂರನೇ ಪ್ರಾಶಸ್ತ್ಯ ಅಂತಿದೆ. ಅಥವಾ ಮೊದಲನೇ ಪ್ರಾಶಸ್ತ್ಯನೇ ಈಗ ನಾನು ನಿಮಗೆ ತುಂಬ ಹತ್ತಿರದವನು, ತುಂಬ ಬೇಕಾದವನು, ಇಲ್ಲ ನನ್ನ ಬಗ್ಗೆ ನಿಮಗೆ ವಿಶೇಷವಾದ ಭರವಸೆ ಇದೆ, ಸೊ ನೀವು ಒಂದು ಅಂತ ಬಂದ್ಬಿಡ್ಬೋದು. ಒಂದು ಅಂತೇಳಿ ಒಂದು ಅಂತ ಅಕ್ಷರದಲ್ಲಿ ಬರೆಯೋದಲ್ಲ, ರೋಮನ್ ಲೆಟ್ರ್ ಅಥವಾ ನ್ಯೂಮರಿಕಲ್ ನಮ್ಮದೇನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ 1, 2, 3 ಅದನ್ನು ಬರಿಬೋದು. ಮೊದಲನೇ ಪ್ರಾಶಸ್ತ್ಯ 1, ಎರಡನೇ ಪ್ರಾಶಸ್ತ್ಯ 2, ಮೂರನೇ ಪ್ರಾಶಸ್ತ್ಯ 3. ಆದರೆ ಕೆಲವರು ಆ ಪ್ರಾಶಸ್ತ್ಯ ಮತಕ್ಕೆ ಹೋಗೋದಿಲ್ಲ. ಈಗ ನಿಮ್ಮ ಬಗ್ಗೆ ಭರವಸೆ ಜಾಸ್ತಿ ಇದ್ದಾಗ ಒಂದೇ ಮತ ಹಾಕ್ಬಿಟ್ಟು ಬಂದುಬಿಡ್ತಾರೆ ಅಷ್ಟೇ. ಅದನ್ನು ನಾವು ನಮ್ಮ ಪೆನ್ಗಳು ತೊಗೊಂಡೋಗಿ ಅಲ್ಲಿ ಬರೆಯೋದಂತ ಆಗ್ಬೋದು, ಅಥವಾ ಇನ್ನೇನೋ ಬೇರೆ ರೀತಿಯಲ್ಲ. ಅವರು ಚುನಾವಣಾ ಆಯೋಗದವರೇ ಒಂದು ಪೆನ್ನಲ್ಲಿ ಇಟ್ಟಿರ್ತಾರೆ, ಅದೇ ಪೆನ್ನಲ್ಲೇ ಮಾರ್ಕ್ ಮಾಡಬೇಕು. ಕನ್ನಡದಲ್ಲಿ 1 ಅಂತ ಬರೆದು ರೋಮನ್ ಲೆಟರ್ನ 1, 2 ಅಂತ ಬರೆದ್ರೆ ಅದು ಇನ್ವ್ಯಾಲಿಡ್ ಆಗುತ್ತೆ. ರೋಮನ್ ಲೆಟರ್ ಯೂಸ್ ಮಾಡಿದ್ರೆ ರೋಮನ್ ಅಂಕಿ ಯೂಸ್ ಮಾಡಿದ್ರೆ ರೋಮನ್ನೇ ಆಗಬೇಕು, ನ್ಯೂಮರಿಕಲ್ ಇದಾದರೆ ಅದು ನ್ಯೂಮರಿಕಲ್ಲೇ ಆಗಬೇಕು. ಓಕೆ, ಕೊನೆಯದಾಗಿ ಏನಾದರೂ ಮತದಾರರಿಗೆ ಹೇಳೋಂಥ ಮಾತೇನಾದ್ರು ಇದೆಯಾ ಸರ್? ಏನಿಲ್ಲ, ನಮ್ಮ ಜವಾಬ್ದಾರಿ ಅರಿತು, ನಮ್ಮ ಸ್ಥಾನಮಾನಗಳ ಅರಿತು, ನಮಗೆ ಕೊಟ್ಟಿರ್ತಕ್ಕಂಥ ವಿದ್ಯೆ, ಅದು ಏನಕ್ಕೆ ವಿದ್ಯೆ ನಮಗೆ ಕೊಟ್ಟಿದೆ ಅಂತೇಳಿ ಅದರ ವಿಶೇಷತೆಯನ್ನು ಅರಿತು, ತಾಯಿ ಸರಸ್ವತಿಯನ್ನು ನೆನೆಸ್ಕೊಂಡು, ತಾಯಿ ಸರಸ್ವತಿ ನನಗೆ ವಿದ್ಯೆ ಕೊಟ್ಟಿದೆಯಾ, ನಾನೇನಾದರೂ ತಪ್ಪು ಮಾಡಿದ್ರೆ ನಾನು ಶಾಪಗ್ರಸ್ತನಾಗ್ತೀನಿ ಅನ್ನೋ ಒಂದು ಮನೋಚಿಂತನೆಗಳನ್ನ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಮತ ನೀಡಿ, ಯೋಗ್ಯರಿಗೆ ಮತ ನೀಡಿ. ನಾನು ಹೇಳೋದು ಇಷ್ಟೇ, ನನಗಿಂತ ಯಾರು ಯೋಗ್ಯರಿದ್ರೆ ದಯಮಾಡಿ ನನಗೆ ಹೇಳಿ, ನಾನು ಕೂಡ ನನ್ನ ಮತ ಅವ್ರಿಗೆ ಕೊಡ್ತೀನಿ. ಆದರೆ ಎಲ್ಲ ಅರ್ಹತೆಗಳು ನನಗೆ ಇದೆ ಅನ್ನೋ ಒಂದು ಪ್ರಬಲವಾದ ನಂಬಿಕೆಯಿಂದ ನಿಮ್ಮ ಮೊದಲ ಪ್ರಾಶಸ್ತ್ಯ ಮತನ ನಾನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಭಾಳ ಕಳಕಳಿಯಿಂದ ವಿನಮ್ರವಾಗಿ ಎಲ್ಲರನ್ನೂ ಕೇಳ್ಕೊತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ನೀಲಕಂಠ ಆರ್ ಗೌಡ್ರವರ ಮಾತುಗಳನ್ನು.
ಪದವೀಧರ ಕ್ಷೇತ್ರದಲ್ಲಿ ಒಂದು ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ತಿಗೆ ಹೋಗಿ ನಾನು ಏನಾದರೂ ಪದವೀಧರರಿಗೆ ಮತ್ತು ಶಿಕ್ಷಕರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಓಕೆ ಯಾವುದೇ ಒಂದು ಭ್ರಷ್ಟಾಚಾರ ಅಥವಾ ಹಣ ಆಮಿಷು ಇನ್ನು ಯಾವುದೇ ಸಹ ತೋರಿಸ್ತದೆ. ಯಾಕಂತಂದರೆ ವಿದ್ಯೆ ಅಂತಕ್ಕಂಥದ್ದು ಪ್ರಾಮುಖ್ಯವಾದದ್ದು. ಇವತ್ತು ವಿದ್ಯೆ ಕಲಿತಂಥ ಪದವೀಧರರು ತುಂಬ ಜನ ಇದ್ದಾರೆ. ಯಾಕಂದರೆ ಏನಾದರೂ ಒಂದು ಬದಲಾವಣೆಯನ್ನು ತರಬೇಕು ಅಂತಂದರೆ ಅವರಿಂದ ಮಾತ್ರ ಸಾಧ್ಯ. ಅವರ ಒಂದು ಏನಿವತ್ತು ಒಂದು ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದ್ರು ಅವತ್ತಿಂದ ಮೈಗೂಡಿಸ್ಕೊಂಡು ಬಂದಿದ್ದಾರೆ. ವೀಕ್ಷಕರೇ, ಮತ ಪ್ರತಿಯೊಬ್ಬರೂ ಸಹ ದಿನಾಂಕ 3/6/2024 ನಡೀತಾ ಇರತಕ್ಕಂಥ ಚುನಾವಣೆಯಲ್ಲಿ ಪ್ರತಿಯೊಬ್ಬ ರಿಜಿಸ್ಟರ್ಡ್ ಎಲ್ಲ ಪದವೀಧರರು ಬಂದು ಮತ ಮಾಡಿ ಅಂತ ಈ ವಾಹಿನಿ ಮುಖಾಂತರ ತಮ್ಮಲ್ಲೂ ಸಹ ನಾನು ಬೇಡ್ಕೊತೀನಿ.